ಪವರ್ ಟಾಕ್ ತುಂಬಾ ಪವರ್ಫುಲ್ ಆಗಿ ಇಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ಈ ಸತಿ ಏನಪ್ಪಾ ಅಂದ್ರೆ ಈ ಸೆಕೆಂಡ್ ಸೆಗ್ಮೆಂಟ್ ಅಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೋಡಿ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಯಾಕಂದ್ರೆ ಅವ್ರು ಮಲ್ಟಿ ಟ್ಯಾಲೆಂಟೆಡ್ ಹೀರೋ. ಬಟ್ ಅವ್ರದ್ದೇ ಆದಂಥ ಕೆಲವು ಅಭಿಮಾನಿಗಳಿಗೆ ಅವ್ರದ್ದೇ ಆದಂಥ ಆಸೆಗಳಿರುತ್ತೆ. ನನಗೆ ಪುನೀತ್ ರಾಜ್ಕುಮಾರ್ ಅವ್ರು ಹಿಂಗೆ ಇಷ್ಟ ಅಂತ. ಸೊ ಅವರು ಒಂದು ಒಳ್ಳೆ ಬಾಡಿ ಬಿಲ್ಡರ್ ಆಗಿ ಇಷ್ಟನಾ ಅಥವಾ ಪುನೀತ್ ರಾಜ್ಕುಮಾರ್ ಅವರು ಚಾಕ್ಲೇಟ್ ಹೀರೋ ಆಗಿ ಇಷ್ಟನಾ ನಿಮಗೆ? ಸರಿ, ಏನಕ್ಕಪ್ಪ ನಿಮ್ಗೆ ಅವ್ರು ಚಾಕ್ಲೇಟ್ ಹೀರೋ ಆಗಿಷ್ಟ? ನಮ್ಗೆ ಏತಕ್ಕಂದ್ರೆ ಅವ್ರು ಪುನೀತ್ ರಾಜ್ಕುಮಾರ್ ಪ್ರತಿಯೊಂದು ಫಿಲಮ್ ಅಲ್ಲಾದ್ರು ಹುಡುಗಿರ್ ನೋಡ್ಬಿಟ್ಟು ಇವ್ರು ಇಷ್ಟ ಇಲ್ಲ ಅಂತಾರೆ. ಅವ್ರು ಹೋಗಿ ನಿಂತ್ಕೊಂಡು ಮಾತಾಡೋದು ನೋಡೋ ಸ್ಟೈಲ್ ನೋಡಿದ್ರೆ ಚಾಕ್ಲೇಟ್ ಹೀರೋ ಅಂತ ಸಕ್ಕತ್ ಇಷ್ಟಪಡ್ತಾರೆ. ಅವ್ರಿಗೆ ಯಾರು ಇಷ್ಟಪಡಲ್ಲ ಅಂತ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ನೀವ್ ಹೇಳಿ ಪುನೀತ್ ರಾಜ್ಕುಮಾರ್ ಅವ್ರ ಬಾಡಿ ನಿಮ್ಗೆ ಏನಕ್ಕೆ ಇಷ್ಟ? ತುಂಬಾ ರಫ್ ಅಂಡ್ ಟಫ್ ಅವ್ರು ನೋಡ್ತಾ ಇದ್ರೇನೆ ಹೇಳದ್ನಲ್ಲ ಅವಾಗಲೇ ಕಳ್ದೋಗ್ಬಿಡ್ತೀನಿ ಅಂತ. ಸ್ಮೈಲಲ್ಲಿ ಒಂದೇ ಅಲ್ಲ ಕಿಕ್ಕಿರೋದು, ಬಾಡಿ ಫುಲ್ಲು ಕಿಕ್ಕೆ. ಅಯ್ಯವ್ವ, ನೀವು ತುಂಬಾ ಆಂಗ್ರಿ ಯಂಗ್ಮನ್ ಅಮಿತಾಬ್ ಬಚ್ಚನ್ ತರ ಕೂತ್ಕೊಂಡ್ಬಿಟ್ಟಿದ್ದೀರಾ. ಹೇಳಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದ್ರೆ ಪವರ್ ಬಾಡಿಲಿ ಇರುತ್ತೆ. ಚಾಕ್ಲೇಟ್ ಹೀರೋ ಅಂದ್ರೆ ಅವ್ರು ಯಾರು ಪವರ್ ಅಂತ ಕರೆಯಲ್ಲ, ಬಾಡಿ ಹೆಂಗಿದೆ ಅನ್ನೋದ್ರ ಮೇಲೆ ಪವರ್ ಗೊತ್ತಾಗುತ್ತೆ. ಚಾಕ್ಲೇಟ್ ತಿನ್ನೋ ವಯಸ್ಸಿಂದ ಅವ್ರು ಪವರ್ ತೋರಿಸಿದಾರೆ, ಅದಕ್ಕೆ ನಾವು ಚಾಕ್ಲೇಟ್ ಬಾಯ್ ಅಂತ ಕರೆಯೋದು. ಇವಾಗ ಒಂದು ಕೆಲಸ ಮಾಡೋಣ, ಎಲ್ಲರೂ ಅವ್ರು ಹೇಳ್ತಿದ್ದಾರೆ ಅವ್ರ ಬಾಡಿ ಬಿಲ್ಡರ್ ತುಂಬಾ ಇಷ್ಟ ನಮಗೆ ಅಂತ. ಎಲ್ಲರ ಹತ್ರ ಕೇಳೋಣ ಏನು ಇಷ್ಟ ಅವ್ರ ಬಾಡಿ ಅಂತ. ಓಕೆ, ಯಾಕೆ ಇಷ್ಟ ಅಂತ ಕೇಳೋಣ. ಓಕೆನಾ? ಆಮೇಲೆ ನಿಮ್ಮ ಹತ್ರ ಬರ್ತೀನಿ. ಅವ್ರ ಬಾಡಿ, ಅವ್ರು ಫೈಟ್ ಮಾಡ್ಬೇಕಾದ್ರೆ ಅವ್ರ ಬಾಡಿ ಸೂಪರ್ ಕಾಣುತ್ತೆ. ಒಟ್ನಲ್ಲಿ ಅವ್ರ ಶರ್ಟ್ ಬಿಚ್ಬಿಟ್ಟು ಫೈಟ್ ಮಾಡ್ಬೇಕು. ನಿಮಗೆ ಶರ್ಟ್ ಬಿಚ್ಚೋದೇ ಬೇಡ, ಹಾಗೆ ಕಾಣುತ್ತೆ. ಹಾಗೆ ಹಿಂಗೆ ಕಾಣುತ್ತೆ. ನೀವು? ಅವ್ರ ಬಾಡಿ ಅಂದರೆ ತುಂಬ 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 ಇಷ್ಟ. ಅವ್ರ ಫಿಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರು ಪವರ್ ಸ್ಟಾರ್ ಅಂತ ಹೆಸರು ಬಂದಿದೆ. ಇವಾಗ ಯಾವುದೇ ಒಂದು ಹುಡುಗಿ ಬರೀ ಹುಡುಗ ಫೈಟ್ ಮಾಡ್ತಾನೆ ಅಂತಲ್ಲ, ಅವ್ನ ಬಾಯ್ ಫ್ರೆಂಡ್ ಹೆಂಗಿರ್ಬೇಕು, ಏನೋ ಮೊಣಕಲ್ ಕಟ್ಟಿತಾರೆ ಇದ್ರೆ ಯಾರು ಇಷ್ಟ ಬರ್ತಾರೆ, ಅವ್ನ ಹಗ್ ಮಾಡ್ಕೊಳಕ್ಕೆ ಅವನಷ್ಟು ಅವ್ನ ಬಾಡಿ ಚೆನ್ನಾಗಿರ್ಬೇಕು. ಆ ಥರ ಮ್ಯಾಮ್, ಬೇರೆ ಎಲ್ಲಾರ್ಗು ಸಿಕ್ಸ್ ಪ್ಯಾಕ್ಸ್ ಲುಕ್ ಬರೋದು ಅಂದ್ರೆ ನೀವು ಸಿಕ್ಸ್ ಪ್ಯಾಕ್ಸ್ ಬರ್ಸ್ಕೊಂಡಿದ್ದೀರಾ ಅದಕ್ಕೆ ಲುಕ್ ಬಂದಿದೆ ಅಂತ. ಪುನೀತ್ ಅವ್ರಿಗೆ ಸಿಕ್ಸ್ ಪ್ಯಾಕ್ಸ್ ಬಂದಿರೋದಕ್ಕೇನೆ ಸಿಕ್ಸ್ ಪ್ಯಾಕ್ಸ್ಗೆ ಲುಕ್ ಬಂದಿದೆ. ಇವಾಗ ಅಣ್ಣ ಬಂಡ್ ಮೂವಿ ಪೋಸ್ಟರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಚಾಕ್ಲೇಟ್ ಹೀರೋನ ಬಾಡಿ ಬಿಲ್ಡರ್ ಅಂತ. ಆ ಪೋಸ್ಟ್ ನೋಡ್ತಾ ಇದ್ರೇನೆ ನನ್ಗೆ ಅಲ್ಲೇ ಹೋಗಿ ತಪ್ಕೊಬೇಕು ಅನ್ಸುತ್ತೆ. ಬನ್ನಿ, ನೀವು ತಪ್ಕೊಳ್ಳಿ, ಬನ್ನಿ ತಪ್ಕೊಳ್ಳಿ. ಆಮೇಲೆ ಬರೀ ಹಗ್ ಮಾತ್ರನಾ? ಅದು ಅಲ್ಲ ಅಶ್ವಿನಿ ಮ್ಯಾಮ್, ಒಂದ್ ಸೆಕೆಂಡಿಗೆ ದಯವಿಟ್ಟು ಕಟ್ ಮುಚ್ಕೊಂಡ್ಬಿಡಿ. ಗುಡ್. ರಿಯಲ್ ಆಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಪ್ರೋಗ್ರಾಮಿಗೆ ಬಂದ್ರೆ ಇಷ್ಟೇ ಪ್ರೀತಿಯಿಂದ ಹಗ್ ಮಾಡಿ ಕಿಸ್ ಮಾಡ್ತೀರಾ? ಅವ್ರು ಒಪ್ಕೊಂಡ್ರೆ ಅಲ್ಲ, ನಾನು ಅದೇ ಅನ್ಕೊಂತಿದ್ದೆ. ಅವ್ರು ತಗೊಬೇಕಲ್ಲ ಕಿಸ್ಸು, ಹಗ್ ತಗೊಬೇಕಲ್ಲ. ನಾವು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಹೀ ಈಸ್ ಎ ಗುಡ್ ಬಾಡಿ ಬಿಲ್ಡರ್ ಅಂತ. ಅವ್ರ ಬೈಸೆಪ್ಸ್ ಎಲ್ಲ ಅದು ನೋಡಿನೇ ನಮಗೆ ಲವ್ ಮಾಡಬೇಕು ಅಂತ. ಅಯ್ಯೋ ಅಮ್ಮ. ಓಕೆ, ನೀವು? ಅವ್ರ ಬಾಡಿ ನೋಡೋದಕ್ಕೆ ಸಿಕ್ಸ್ ಪ್ಯಾಕೆ ಕಾಣಿಸ್ಬೇಕಂತಲ್ಲ, ವಿತ್ ಡ್ರೆಸ್ ಅವ್ರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂದರೆ ಬೇರೆಯವ್ರು ರೇಗ್ಸಕ್ಕೂ ಬರಲ್ಲ. ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಹೊಡಿಯೋದು ಬೇಡ, ಅವ್ರ ಲುಕ್ಸ್ ನೋಡೇ ಹೆದ್ರೋಗ್ಬಿಡ್ತಾರೆ. ಇಲ್ಲ ಹಿಂಗೆ ಅಷ್ಟಕ್ಕೆ ಹೆದ್ರೋಗ್ತಾರೆ. ನಿಮ್ದು? ಪುನೀತ್ ರಾಜ್ಕುಮಾರ್ ಅವ್ರ ಏಜು ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ನೋಡಕ್ ಅನ್ಸುತ್ತಾ? ಹಂಗೆ 37 ಅನ್ಸಲ್ಲ. ಏನಕ್ಕೆ ಅನ್ಸಲ್ಲ? ಬಿಕಾಸ್ ಆಫ್ ಇಸ್ ಜಿಮ್ ಬಾಡಿನೋ. ಜಿಮ್ಮಲ್ಲಿ ದಿನ ವರ್ಕೌಟ್ ಮಾಡಿ 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 ಎಷ್ಟು ಚಿಕ್ಕವ್ರ ತರ ಕಾಣಿಸ್ತಾರೆ ಅಲ್ವಾ? ಚಾಕ್ಲೇಟ್ ಇರೋ ತರ ಕಾಣ್ತಾ ಇರೋದು. ಓಕೆ, ಯು ನೆಕ್ಸ್ಟ್. ಅವ್ರು ಫೈಟ್ಸ್ ಮಾಡುವಾಗ ಮತ್ತು ಸ್ಟಂಟ್ಸ್ ಮಾಡುವಾಗ ಅವಾಗ ಅವ್ರ ಬಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಎಲ್ಲರೂ ಬಾಡಿ ಬಗ್ಗೆ ಹೇಳಿದ್ರಿ, ಸರಿ, ಓಕೆ, ಸೂಪರು. ಇಷ್ಟು ಜನ ಹೇಳಿದ್ರಲ್ಲ, ಒಬ್ಬರಾದರೂ ಅವರಿಂದ ಪ್ರೇರಣೆಯನ್ನು ತಗೊಂಡು ಯಾರಾದರೂ ಜಿಮ್ಗೆ ಹೋಗಿದ್ದೀರಾ? ನೀವು ಹೇಳಿದ್ರಿ ಈ ಥರ ನೀವು ಪ್ರೇರೇಪಣೆ ಆಗಿದ್ದೀರಾ ಅಂತ. ಪ್ರೇರೇಪಣೆ ಆಗಿರೋದಕ್ಕೆ ಅಂಥ ಬಾಡಿ ಇರೋ ಹುಡುಗನ ನಾವು ಲವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಓಯೋ ರಾಮ. ಇವಾಗ ಬಾಡಿ ಬಿಲ್ಡಿಂಗ್ ಬಗ್ಗೆ ಹೇಳಿದ್ರಪ್ಪ, ನೀವೆಲ್ಲರೂ ಡೆಡ್ ಆಪೋಸಿಟು. ಇಲ್ಲ, ಅವ್ರ ಚಾಕ್ಲೇಟ್ ಹೀರೋ ಆಗೇ ಇಷ್ಟ ಅಂತ. ಏನಕ್ಕೆ ಹೇಳಿ? ಅಲ್ಲಿ ಬಾಡಿ ಬಿಲ್ಡಿಂಗ್ದು ಒಂದೇನೇ ಇದು ಸ್ಟಿಲ್ ಇರೋದು. ಇಲ್ಲಿ ನೋಡಿ ಸ್ಮೈಲ್ದು ಫುಲ್ ಇದೆ ಎಲ್ಲ ಕಡೆ, ಅದಕ್ಕೆ ಚಾಕ್ಲೇಟ್ ಬಾಯ್. ಒಂದು ನಿಮಿಷ, ಇವಾಗ ನಿಮಗೆ ಈ ಲುಕ್ ನೋಡಿ, ಅವ್ರ ಮುಖ ನೋಡಿ. ನೋಡ್ತಾ ಇದ್ರೆ ನಾನು ಅಲ್ಲೇ ನೋಡ್ತೀನಿ. ಮುಂದೆ ಕೇಳಪ್ಪ. ಆ ಮುಖ ನೋಡಿ, ಹೇಳ್ತೀನಿ. ಏನ್ ಅನ್ಸತ್ ನಿಮ್ಗೆ? ಮುದ್ದು ಮಾಡೋಣ ಅಂತ ಅನ್ಸುತ್ತೆ. ಮುದ್ದು ಮಾಡೋದು ಏನಕ್ಕೆ? ಚಾಕ್ಲೇಟ್ ತರ ಇದ್ದಾನೆ, ಅದಕ್ಕೆ ಮುದ್ದು ಮಾಡೋಣ ಅನ್ಸ, ಅದಕ್ಕೆ ಚಾಕ್ಲೇಟ್ ಇರೋ ಅಂತ ಹೇಳೋದು. ಚೌತಿ ಹಬ್ಬಕ್ಕೆ ಚಕ್ಲಿ ಚಂದ, ದೀಪಾವಳಿ ಹಬ್ಬಕ್ಕೆ ಪಟಾಕಿ ಚಂದ, ಆದ್ರೆ ಅಪ್ಪು ಸರ್ಗೆ ಬ್ಯೂಟಿನೇ ಚಂದ.
ಇವಾಗ ನೀವೆಲ್ಲರೂ ಬಾಡಿ ಬಿಲ್ಡಿಂಗ್ ಅಂತೀರಲ್ಲ, ಸಿಕ್ದವ್ರನ್ನೆಲ್ಲ ಇವಾಗ ಅವ್ನ ಬಾಡಿ ಇದ್ರೇ ಲವ್ ಮಾಡ್ತೀವಿ, ಬರೀ ಬಾಡಿ ಇದ್ರೆ ಲವ್ ಮಾಡ್ತೀರಾ? ಹಾಗೆ ಇದ್ರೆ ಅವರ ಒಂದು ವೆಲ್ ಬೀಯಿಂಗ್ ನೋಡಿದ್ದೀರಾ, ಅವರ ಆ್ಯಟಿಟ್ಯೂಡ್, ಅವರ ಡ್ಯಾನ್ಸ್ ಸ್ಟೈಲ್, ಅವ್ರ ಫಿಟ್ನೆಸ್ ನೋಡಿದ್ರೆ ನೀವು? ಕೋಟಿ ಅಧಿಪತಿ ಅಂತ ಶೋ ಬರ್ತಿದೆ, ಅದರಲ್ಲಿ ಈ ಥರ ನನ್ನ ಬಾಡಿ ಇದೆ ಅಂದ್ಬಿಟ್ಟು ಶರ್ಟ್ ಬಿಚ್ಕೊಂಡು ಆ್ಯಂಗ್ರಿ ಹೆಂಗೆ ಮಾಡ್ತಾ ಇಲ್ಲ ಅವರು. ಅಲ್ಲಿ ನೋಡಿ ಮ್ಯಾಮ್, ಅಲ್ಲಿ ನೋಡಿ ಇಲ್ಲಿ. ಸರಿ, ಇಷ್ಟೆಲ್ಲ ಚಾಕ್ಲೇಟ್ ಹೀರೋ ರೊಮ್ಯಾಂಟಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅವ್ರ ಯಾವ ಸಿನಿಮಾದಲ್ಲಿ ನಿಮಗೆ ತಪ್ಪು ಪ್ರಶ್ನೆ ಇದೆ ಆ್ಯಕ್ಚುಲಿ, ಹುಡುಗರಿಗೆ ಅನಿಸ್ತೋ ಅಯ್ಯೋ ಮುದ್ದು ಅಂತ ಅನ್ಸಿದ್ದಿಲ್ವಾ? ಒಂದು ಮೈನ್ ಥಿಂಗ್ ಅಂದ್ರೆ ಅವ್ರು ಯಾವುದೇ ಎಮೋಷನ್ ಸೀನ್ ಆಗಲಿ, ಯಾವುದೇ ಸೀನ್ ಆಗಲಿ, ಅವ್ರ ಮುಖದಲ್ಲಿ ಕಳಿಯ ಮಾಸಿಲ್ಲ. ಆ ಕಳಿಯ ಯಾವಾಗಲೂ ಶಾಶ್ವತವಾಗಿ ಕಾಣ್ತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಚಾಕ್ಲೇಟ್ ಹೀರೋ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಇವರು ಚಾಕ್ಲೇಟ್ ಹೀರೋ ಅನ್ನೋದಕ್ಕೆ ಹುಡುಕ್ಬೇಕು ಅಭಿ, ಅಪ್ಪು, ಪರಮಾತ್ಮ ಅಂತ. ಮಾಸು ಕ್ಲಾಸ್ಗೆ ಹೆಸರಾಗಿ ಎಷ್ಟು ಫಿಲಮ್ಸ್ ಇದೆ ಮ್ಯಾಮ್, ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ. ಈಗಲೂ ಅಷ್ಟೇ, ಅಟ್ ಪ್ರೆಸೆಂಟ್ ಅಣ್ಣ ಬಾಂಡು ಅಷ್ಟೇ ಮಾಸ್ ಆ್ಯಂಡ್ ಕ್ಲಾಸ್ ಫಿಲಮೇ ಅದು. ಈಗೇನು ಚಾಕ್ಲೇಟ್ ಹೀರೋ ಅಂತ ಅನ್ನಿಸ್ಕೊಂಡಿಲ್ಲ ಅವರು. ಮ್ಯಾಮ್, ಅವಾಗ್ಲಿಂದ ನೀವು ಕೇಳಿದ್ರಿ ಅವು ಫಿಲ್ಮ್ ಅಲ್ಲಿ ಮಾಡ್ಬೇಕಾದ್ರೆ ಬಾಡಿ ಬಿಲ್ಡಿಂಗ್ ಇಷ್ಟ ಆಗತ್ತಾ ಅಥವಾ ಚಾಕ್ಲೇಟ್ ಇರೋಗ್ ಇಷ್ಟ ಆಗತ್ತ ಅಂತ ಕೇಳ್ತಿರೋದು. ಇವ್ರು ಅವಾಗ್ಲಿಂದ ಮಾತಾಡ್ತಿರೋದು ಬರೀ ರಿಯಾಲಿಟಿ ಶೋ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ರಿಯಾಲಿಟಿ ಶೋ ಅಲ್ಲಿ ಅವರು ಶರ್ಟ್ ಬಿಚ್ಬಿಟ್ಟು ಅವ್ರ ಬಾಡಿ ಬಿಲ್ಡ್ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ. ಅದೇ ಅಣ್ಣ ಬಾಂಡ್ ಫಿಲಮ್ ಅಲ್ಲಿ ತೋರಿಸೋ ಅವಶ್ಯಕತೆ ಇದೆ, ಯಾಕಂದ್ರೆ ಅಲ್ಲಿರೋ ಆಕ್ಷನ್ ಆ ತರ ಇದೆ. ಸೊ ತೋರಿಸೋ ಅವಶ್ಯಕತೆ ಇದೆ. ಒಂದು ಚಾಕ್ಲೇಟ್ನ ಕವರೆಲ್ಲ ಬಿಚ್ಬಿಟ್ಟು ಕವರ್ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಹಂಗೆ ಚಾಕ್ಲೇಟ್ ಕೊಟ್ಟರೆ ಎಂಥದ ಏನಪ್ಪ ಅಂತ ತೊಗೊಳೋದೇ ಅಲ್ಲ ನೀವು. ಅದೇ ಚಾಕ್ಲೇಟ್ ಕವರ್ ಸಮೇತ ಕೊಟ್ಟರೆ ಅವ್ರು ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ಬಿಡ್ತೀರಾ. ಅದಕ್ಕೆ ಹೇಳೋದು ಅವ್ರು ಕ್ಯೂಟ್ ಅಂತ. ಬಟ್ಟೆ ಬಿಚ್ಚದೇ ಇದ್ರು ಅವ್ರು ಕ್ಯೂಟೇ. ಎಲ್ಲರೂ ಅದನ್ನ ಪ್ರೆಸೆಂಟ್ ಮಾಡ್ಬೋದು, ಎಲ್ಲರೂ ನೀವು ಮಾಡ್ಬೋದು. ಯಾಕೆ ನಿಮ್ಗೆ ನಂಬಿಕೆ ಇಲ್ದ ನೀವು ಕ್ಯೂಟ್ ಆಗಿದ್ರಿ ಅಂತ ಚಿಕ್ಕವರಿದ್ದಾಗ? ಒಂದು ನಿಮಿಷ, ನಿಮಗೆ ಇವಾಗ 10 ರೂಪೀಸ್ ಡೈರಿ ಮಿಲ್ಕ್ ಚಾಕ್ಲೇಟ್ ಇಲ್ಲಿ ಇಡ್ತೀವಿ, ಈ ಸೈಡ್ ಒಂದು ಬ್ರೌನ್ ವಿಲ್ಲ ಇಡ್ತೀವಿ. ಎರಡಲ್ಲಿ ಯಾರು ತಗೊಂತಾರೆ ಅವ್ರು? ಎರಡು ತಗೊಳ್ತೀವಿ. ಎರಡು ತಗೊಂಡು ಅದೇ ಚಾಕ್ಲೇಟ್ ಇಷ್ಟ ಅವ್ರಿಗೆ, ಚಾಕ್ಲೇಟ್ ಇಷ್ಟ. ಬಹುಶಃ ಇದಕ್ಕೆ ಇನ್ನೊಂದಿಷ್ಟು ಡಿಸ್ಕಷನ್ಸ್ ಬೇಕಾಗಿಲ್ಲ. ಅವರ ಒಂದು ಪಾಯಿಂಟಿಗೆ ಲೈಟಾಗಿ ಶೇಕ್ ಆಗ್ಬಿಟ್ರು. ಲೈಟಾಗಿ ಶೇಕ್ ಆಗ್ಬಿಟ್ರಿ. 2 ಚಾಕ್ಲೇಟನ್ನು ಇಡ್ತೀವಿ, ನಿಮ್ಮ ಹತ್ರ ಕೇಳ್ತೀವಿ 10 ರೂಪಾಯಿ ಚಾಕ್ಲೇಟ್ ಬೇಕಾ 20 ರೂಪಾಯಿ ಚಾಕ್ಲೇಟ್ ಬೇಕಾ ಅಂತ. ಅವ್ರು ತುಂಬ ನೀಟಾಗಿ ನಂಗೆ 2 ಚಾಕ್ಲೇಟು ಬೇಕು ಅಂತ ಅಂದ್ಬಿಟ್ರು. ಸೊ ಅವ್ರು ಹೇಳಿದ್ರು ಅಂದರೆ ಚಾಕ್ಲೇಟ್ ಅಂದರೆ ಇಷ್ಟ ಅಂತ. ಪವರ್ ಸ್ಟಾರ್ ಪವರ್ ಟಾಕ್ ಕಾರ್ಯಕ್ರಮದಲ್ಲಿ ಇವತ್ತಿನ ಸೆಕೆಂಡ್ ಸೆಗ್ಮೆಂಟಲ್ಲಿ ಕೇಳಿದ್ವಿ ನಾವು, ಹುಡುಗಿರಿಗೆ ಬಾಡಿ ಬಿಲ್ಡರ್ ಆಗಿ ತುಂಬ ಇಷ್ಟ ಅಪ್ಪು ಸರ್ ಅಂತ ಹೇಳಿದ್ರು, ಹುಡುಗರು ಚಾಕ್ಲೇಟ್ ಹೀರೋ ಆಗಿ ತುಂಬ ಇಷ್ಟ ಅಂತ ಹೇಳಿದ್ರು. ಮಾತುಕತೆ ನೋಡ್ತಾ ಇದ್ರೆ ನನಗೆ ಆನೆಸ್ಟ್ ಆಗಿ ಅನಿಸಿದ್ದು, ಸೊ ಪರವಾಗಿಲ್ಲ, ಈಗ ಸದ್ಯಕ್ಕೆ ಈಕ್ವಲ್ ಆಗಿದ್ದೀರಾ. ಆದರೆ ಈ ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದಾದ್ಮೇಲೆ ಮತ್ತೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಯಾರು ತುಂಬಾ ಇಷ್ಟಪಡ್ತೀರಾ ಪುನೀತ್ ರಾಜ್ಕುಮಾರ್ನ ಅಂತ. ನೀವು ದಯವಿಟ್ಟು ಎಲ್ಲೂ ಹೋಗಬೇಡಿ. ಸ್ಟೇ ಟ್ಯೂನ್ ಟು ಪವರ್ ಸ್ಟಾರ್ ಪವರ್ ಟಾಕ್. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ.